ಡ್ರಾಮಾ ಮಾಡ್ಕೊಂಡೇ 12 ವಾರ ಬಂದ್ರಿ ರಜತ್ ಟಾಂಗ್. ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಗೌತಮಿ ಮತ್ತು ರಜತ್ ನಡುವೆ ವಾಕ್ ಸಮರ ನಡೆದಿದೆ. ಇಬ್ಬರ ಮಧ್ಯೆ ಕ್ಲೀನಿಂಗ್ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದಿದೆ. ವಾಗ್ವಾದಕ್ಕೆ ಇಳಿದಿದ್ದಾರೆ. ಅದರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಸದ ರಾಶಿ ಇರೋದನ್ನ ಕಾಣಬಹುದಾಗಿದೆ. ಮುಂದಿನ 60 ನಿಮಿಷದಲ್ಲಿ ಮನೆಯಲ್ಲಿರುವ ಎಲ್ಲಾ ಕಸಗಳನ್ನ ತೆಗೆಯುವಂತೆ ಬಿಗ್ ಬಾಸ್ ಟಾಸ್ಕ್ ನೀಡಿದ್ದಾರೆ. ಎಲ್ಲ ಸ್ಪರ್ಧಿಗಳು ಕ್ಲೀನಿಂಗ್ ನಲ್ಲಿ ಬ್ಯುಸಿಯಾಗಿರ್ತಾರೆ. ಗಾರ್ಡನ್ ಏರಿಯಾದಲ್ಲಿ ಗೌತಮಿ ಇತರೆ ಸ್ಪರ್ಧಿಗಳು ಕ್ಲೀನ್ ಮಾಡ್ತಿರ್ತಾರೆ. ಅಲ್ಲೇ ಪಕ್ಕದ ಸೋಫಾ ಮೇಲೆ ರಜತ್ ಕೂತ್ಕೊಂಡು ಒಬ್ನೇ ಕೂತ್ಕೊಂಡಿರೋದನ್ನ ನನ್ನ ಹತ್ರ ನೋಡೋಕಾಗ್ತಿಲ್ಲ ಎನ್ನುತ್ತಾರೆ. ಇದರಿಂದ ಕೋಪಿಸ್ಕೊಂಡ ಗೌತಮಿ ಡೈಲಾಗ್ ಹೊಡಿ, ಕೂತ್ಕೋ, ಒಂದಷ್ಟು ಹಣ್ಣು ತಿನ್ನು ಎಂದಿದ್ದಾರೆ. ಅದಕ್ಕೆ ರೊಚ್ಚಿಗೇಳುವ ರಜತ್, ಇದು ನಿನ್ನ ಮನೆ ಅಂದ್ಕೊಂಡಿದ್ಯಾ ಎಂದು ಡೈಲಾಗ್ ಹೊಡೆದಿದ್ದಾರೆ. ಅಲ್ಲದೆ ಡ್ರಾಮಾ ಮಾಡ್ಕೊಂಡೇ 12 ವಾರ ಬಂದ್ಬಿಟ್ಟೆ ಎಂದು ಗೌತಮಿಗೆ ಟಾಂಗ್ ಕೊಟ್ಟಿದ್ದಾರೆ. ಅದಕ್ಕೆ ನೀವುಗಳು ಡೈಲಾಗ್ ಹೊಡ್ಕೊಂಡು ಇಲ್ವಾ ಎಂದು ಗೌತಮಿ ಕೌಂಟರ್ ಕೊಟ್ಟಿದ್ದಾರೆ. ಹೀಗೆ ಇಬ್ಬರ ಮಧ್ಯೆ ಜೋರಾಗಿ ವಾಕ್ ಸಮರ ನಡೆದಿದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೊಂದು ಮಾಡಿದ್ಯಾರು ಅನ್ನೋ ಪ್ರಶ್ನೆ ಕೂಡ ಶುರುವಾಗಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.